ಸತತವಾಗಿ ಅಶ್ವಥ್ ನಾರಾಯಣ್ ಅವರು ಸಿ.ಟಿ. ರವಿ ಅವರು ಪರೋಕ್ಷವಾಗಿ ಪ್ರಯತ್ನ ಮಾಡ್ತಲೇ ಇದ್ದಾರೆ. ಇವಾಗ ಎನಿವೇ ಇಶ್ಯೂ ಕೈಯಲ್ಲಿ ಸಿಕ್ಕಿದೆ. ಹಾಗಾಗೇನೆ ಬಿಜೆಪಿಯ ನಾಯಕರು ಪ್ರತಿಕ್ರಿಯೆ ಕೊಡ್ತಿರೋವರಲ್ಲಿ ಮುಂಚೂಣಿಯಲ್ಲಿ ನಿಂತಿರೋರು ಸಿ.ಟಿ. ರವಿ, ಅಶ್ವಥ್ ನಾರಾಯಣ್ ಅವರೆಲ್ಲ. ಈ ಒಕ್ಕಲಿಗ ಸ್ವಾಮೀಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ವಥ್ ನಾರಾಯಣ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ದ್ವೇಷದ ರಾಜಕೀಯ ಮಾಡಿದ್ರೆ ಅದಕ್ಕೆ ತಕ್ಕ ಉತ್ತರ ಲಭ್ಯವಾಗುತ್ತೆ ಅಂತ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಶಾಸಕ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಪೀಠದ ಶ್ರೀಗಳಾದ ಚಂದ್ರಶೇಖರ ಶ್ರೀಗಳಿಗೆ ಈಗ ಬಂಧನ ಭೀತಿ ಎದುರಾಗಿದೆ. ಶ್ರೀಗಳು ತಮ್ಮ ಹೇಳಿಕೆಗೆ ವಿಷಾದವನ್ನು ವ್ಯಕ್ತಪಡಿಸಿ ಕ್ಷಮೆಯನ್ನು ಯಾಚಿಸಿದ ಬಳಿಕವೂ ಕೂಡ ಸರ್ಕಾರ ಉದ್ದೇಶವಾಗಿ FIRನ ಮಾಡಿದೆ ಅಂತಕ್ಕಂಥದ್ದು ಒಕ್ಕಲಿಗ ಸಮುದಾಯದ ಹಿರಿಯ ನಾಯಕರ ಒಂದು ಅಸಮಾಧಾನ. ಜೊತೆಗೆ ಸರ್ಕಾರದ ವಿರುದ್ಧ ಕೂಡ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈಗಾಗಲೇ BJP ನಾಯಕರಲ್ಲಿ ಪ್ರಮುಖವಾಗಿ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರು ಇದ್ದಾರೆ, ಮಾಜಿ DCM ಅವರು, ಹಾಗೆ ಅಲ್ಲಿ ಶಾಸಕರು, ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕರು ಕೂಡ ಹೌದು. ಅವರು ಈ ವಿಚಾರವನ್ನು ಯಾವ ರೀತಿಯಾಗಿ ನೋಡ್ತಾರೆ ಮಾತಾಡಿಸ್ತಾ ಹೋಗ್ತಾನೆ. ಸರ್ ನಮಸ್ತೆ. ಶ್ರೀಗಳ ವಿರುದ್ಧ ಈಗ FIR ಆಗಿರ್ತಕ್ಕಂಥದ್ದು, ಈಗ ನಾಳೆ ಸ್ಟೇಷನ್ಗೂ ಕೂಡ ಹೋಗಬೇಕಾಗಿ ಬಂದಿದೆ ಶ್ರೀಗಳು. ತಾವು ಯಾವ ರೀತಿಯಾಗಿ ಈ ಸಂದರ್ಭದಲ್ಲಿ ಶ್ರೀಗಳ ಬೆನ್ನಿಗೆ ನಿಲ್ತೀರಿ? ನೋಡಿ, ಭಾಳ ಮುಖ್ಯವಾಗಿ ಏನೊಂದು ವಕ್ಫ್ ವಿಚಾರದಲ್ಲಿ ವಕ್ಫಿನ ಏನೊಂದು ಕಾನೂನಿದೆ ಅದಕ್ಕೆ ಸರ್ವಾಧಿಕಾರ ಇದೆ. ಅದು ಜನ ವಿರೋಧಿಯಾಗಿದೆ, ರೈತ ವಿರೋಧಿಯಾಗಿದೆ, ಸಂವಿಧಾನ ವಿರೋಧವಾಗಿರುವಂಥದ್ದಿದೆ. ಹಾಗಾಗಿ ಇದು ಭಾಳ ಸ್ಪಷ್ಟವಾಗಿ ಎಲ್ಲ ಒಂದು ಕಡೆ ಜನರ ಆಕ್ರೋಶ ವಿಪರೀತ ಇದೆ. ಅವ್ರ ಭೂಮಿಗಳನ್ನು ಕಸ್ಕೊಳ್ಳೋವಂಥದ್ದು, ಭೂಮಿಗಳನ್ನು ವಶಪಡಿಸ್ಕೊಳ್ಳೋವಂಥದ್ದು, ಶೋಷಣೆಗೊಳಗಾಗೋದು, ದೌರ್ಜನ್ಯಗೊಳಗಾಗೋವಂಥದ್ದು ಇವೆಲ್ಲವನ್ನು ನೋಡಿದಾಗ ಆಕ್ರೋಶ ಭರಿತವಾಗಿ ನಮ್ಮ ಪೂಜ್ಯ ಸ್ವಾಮಿಗಳಾದಂಥ ಚಂದ್ರಶೇಖರನಾಥ ಸ್ವಾಮಿಗಳು ಈ ಹೇಳಿಕೆಯನ್ನು ಕೊಟ್ಟಿದ್ದು. ತಕ್ಷಣ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಅವರೇನೇನು ದೇಶದ್ರೋಹದ ಕೆಲಸ ಹೇಳಿದಾರಾ? ದೇಶನೇ ವಿಭಜನೆ ಮಾಡಬೇಕು, ದೇಶಕ್ಕೆ ಇದು ಮಾಡ್ತೀವಿ, ಅದು ಮಾಡ್ತೀವಿ, ದೇಶ ವಿರೋಧಿ ಹೇಳಿಕೆ ಕೊಟ್ಟವ್ರಿಗೆ ಮೇಲೆ ಏನೂ ತೊಗೊಂಡಿಲ್ಲ ಕ್ರಮ. ಇನ್ನೊಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದವ್ರು ಅವ್ರನ್ನ ಅವ್ರ ಪರವಾಗಿ ಅವ್ರ ರಕ್ಷಣೆಗೆ ಕಾಂಗ್ರೆಸ್ ಸರ್ಕಾರನೇ ಬಂದಿರುವಂಥದ್ದಿದೆ. ಒಂದು ಕಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂದವರು, ಬೆಳಗಾವಿನಲ್ಲಿ ಅಂದವರು, ಔರಂಗಜೇಬನ್ನು ಮೆರವಣಿಗೆ ಮಾಡಿದಂಥವ್ರು, ಇಂಥ ವ್ಯಕ್ತಿಗಳೆಲ್ಲ ಇವರಿಗೆ ಬೇಕಾಗಿರೋರು. ಮತ್ತು ಪೊಲೀಸ್ ಸ್ಟೇಷನನ್ನೇ ಹುಬ್ಳಿಯಲ್ಲಿ ಬೆಂಕಿ ಹಾಕ್ಲಿಕ್ಕೆ ಹೋದಂಥ ವ್ಯಕ್ತಿಗಳ ಮೇಲೆಲ್ಲ ಕೇಸ್ ಹಿಂದೆ ಪಡೆಯುವಂಥದ್ದು. DG ಹೇಳಿ ಸ್ವಾಮೀಜಿಯವರು ಅವತ್ತು ಹೇಳಿದ್ದೇನು, ಒಂದು ಪಕ್ಷ ಮುಸ್ಲಿಂ ಓಲೈಕೆಗೋಸ್ಕರ ಅಥವಾ ಮುಸ್ಲಿಂ ಓಟ್ಗಳ ಓಲೈಕೆಗೋಸ್ಕರ ಅನೇಕ ನಿಯಮಗಳನ್ನು ತಿದ್ದುಪಡಿ ಮಾಡ್ತಿದ್ದಾರೆ. ಮುಸ್ಲಿಮರ ಓಲೈಕೆಗೆ ಹೇಗೆ ಬೇಕೋ ಹಾಗೆ ನಿಯಮಗಳನ್ನು ಬದಲಾವಣೆ ಮಾಡ್ಕೊಳ್ತಿದ್ದಾರೆ. ಇದು ನಿಲ್ಲಬೇಕು ಅಂದರೆ ಮುಸಲ್ಮಾನರಿಗೆ ಓಟ್ ಹಾಕೋ ಹಕ್ಕನ್ನೇ ವಾಪಸ್ ಪಡ್ಕೊಂಬಿಡಿ. ಕೇವಲ ಇಲ್ಲಿನ ಪ್ರಸ್ತಾಪ ಮಾತ್ರ ಅಲ್ಲ, ಅನೇಕ ನಾನ್ ಇಸ್ಲಾಮಿಕ್ ರಾಷ್ಟ್ರಗಳೇನಿದೆ, ಅಂದರೆ ಎಲ್ಲಿ ಮುಸಲ್ಮಾನ ಸಮುದಾಯದ ಪ್ರಾಬಲ್ಯ ಇಲ್ಲ ಅಂಥ ದೇಶಗಳಲ್ಲಿ ಇಲ್ಲ ಅವರಿಗೆ ವೋಟಿಂಗ್ ಹಕ್ಕು. ನಮ್ಮಲ್ಲೂ ಕೂಡ ಹಂಗೆ ಮಾಡಿದ್ರೆ ಬಹುಶಃ ಈ ಓಲೈಕೆ ಅನ್ನೋದು ನಿಲ್ಲುತ್ತೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ನಮ್ಮ ನೆಲದ ಕಾನೂನಿಗೆ ವಿರುದ್ಧವಾಗಿದ್ದು ನಮ್ಮ ಸಂವಿಧಾನಕ್ಕೆ ವಿರುದ್ಧವಾದ ಮಾತು ನೋ ಡೌಟ್ ಒಪ್ಪೋಣ. ಅದರಲ್ಲಿ ಹಾಗೆ ಮಾತನಾಡೋದು, ಅದರಲ್ಲೂ ಒಬ್ಬ ಪೀಠಾಧಿಪತಿಯಾಗಿ ತಪ್ಪು ಅನ್ನೋದು ಅನೇಕರ ವಿಶ್ಲೇಷಣೆ. ಆದರೆ BJPಗರ ವಾದ ಏನು, ಅದೇ ಇದೇ ನೆಲದಲ್ಲಿ ಅಂದರೆ ಬೆಂಗಳೂರಿನಲ್ಲೇ ನಿಂತ್ಕೊಂಡು ಮೌಲಾನಾ ರೆಹಮಾನಿ ಅವ್ರು ಬರ್ತಾರೆ, ನಾವು ಇಲ್ಲಿನ ಕೋರ್ಟ್ಗಳನ್ನು ಧಿಕ್ಕರಿಸ್ತೀವಿ, ಸಂಸತ್ತನ್ನು ಧಿಕ್ಕರಿಸ್ತೀವಿ, ಅದನ್ನು ಧಿಕ್ಕರಿಸಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದು ಕಾನೂನಿನ ಉಲ್ಲಂಘನೆ ಅಲ್ವಾ? ಸಂಸತ್ ನಿಮ್ದಾದ್ರೆ ರಸ್ತೆ ನಮ್ದು ಅಂತ ಹೇಳಿದ್ರು. ಅದರ ಅರ್ಥ ಏನು ಅಂದ್ರೆ ಪ್ರಚೋದನಕಾರಿಯಾಗಿ ಮಾತನಾಡ್ತಿದ್ದಾರೆ, ರಸ್ತೆಗಿಳಿರಿ, ಪ್ರತಿಭಟನೆ ಮಾಡಿ ಅಂತ ಹೇಳ್ತಿದ್ದಾರೆ, ಭಿಕ್ಷೆ ಬೇಡಲ್ಲ ಅಂತಂದ್ರು. ಇದೆಲ್ಲ ಕಾನೂನಿಗೆ ಅಗೌರವ ಅಲ್ವಾ? ಕೇಸ್ ಅವ್ರ ಮೇಲೂ ಹಾಕ್ಬೇಕಾಗಿತ್ತು ಅಂತ ಹೇಳಿ. ಬಟ್ ಶ್ರೀಪಾದ್ ಅವರು ದೇಶ ವಿಭಜನೆ ಮಾಡಿದಂತವ್ರು ಇದಾರಲ್ಲ, ದೇಶ ವಿಭಜನೆ ಹೇಳಿಕೆ ಕೊಟ್ಟಂತವ್ರು, ದೇಶ ವಿಭಜನೆ ಹೇಳಿಕೆ ಕೊಟ್ಟಂತವ್ರ ವಿರುದ್ಧ ಏನ್ ಕ್ರಮ ಕೈಗೊಂಡಿದ್ದಾರೆ? ನಿಜ. ಬಟ್ ಇದರಲ್ಲಿ ಒಂದು ಗಮನಾರ್ಹ ಸಂಗತಿ ಅಂತಂದ್ರೆ, ಇಲ್ಲಿ ಶ್ರೀಗಳ ವಿರುದ್ಧ ಯಾವುದೋ ರಾಜಕೀಯ ಪಕ್ಷ ಅಥವಾ ರಾಜಕೀಯ ವ್ಯಕ್ತಿ ಕೇಸನ್ನ ಹಾಕಿರೋದಲ್ಲ, ಅಥವಾ ಕಾಂಗ್ರೆಸ್ ಸರ್ಕಾರ ಇನ್ಸ್ಟ್ರಕ್ಷನ್ ಕೊಟ್ಟು ಪೊಲೀಸ್ ಇಲಾಖೆಯಲ್ಲಿ ಇವ್ರ ಮೇಲೆ ಕೇಸ್ ಹಾಕಿ ಅಂತ ಹೇಳಿರೋದಲ್ಲ. ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆನೇ ರೀತಿಯಾದ ವಿಶ್ಲೇಷಣೆ ಮಾಡಲಾಗ್ತದೆ. ನೋಡ್ರಿ, ಮುಸಲ್ಮಾನ್ ಸಮುದಾಯದ ಬಗ್ಗೆ ಶ್ರೀಗಳು ಮಾತನಾಡಿದ್ರು, ಆ ಸಮುದಾಯದ ಒಬ್ಬ ಲೀಡರ್ ಹೋದ ಕೇಸ್ ಹಾಕ್ದ. ಈಗ ಇಲ್ಲಿ ನಿಂತ್ಕೊಂಡು ವಕ್ಫ್ ಬೋರ್ಡ್ನ ತಿದ್ದುಪಡಿ ತಂದ್ರೆ ನಾವು ಧಿಕ್ಕರಿಸ್ತೀವಿ ಅಂತಂದ್ರು, ಅವ್ರ ವಿರುದ್ಧ ಯಾರು ಕೇಸ್ ಹಾಕಿದ್ರು? ಅಂದ್ರೆ ಜನರಲ್ಲಿ, ಪ್ರಮುಖವಾಗಿ ಬಹುಸಂಖ್ಯಾತರಲ್ಲಿ ಕಾನೂನಿನ ವಿರುದ್ಧವಾಗಿ ಯಾರಾದರೂ ಮಾತನಾಡಿದ್ರೆ ಅವ್ರ ವಿರುದ್ಧ ನಾವು ಪ್ರತಿಭಟಿಸಬೇಕು ಅನ್ನೋ ಜಾಗೃತಿ ಇಲ್ಲ. ಇದು ವಿಶ್ಲೇಷಣೆ ಆಗ್ತಾ ಇದೆ. ಇದನ್ನ ಮೀರಿ ಬಿಜೆಪಿ ಅವರು ಇನ್ನೊಂದು ವಾದ ಏನಂತಂದ್ರೆ, ಈಗ ಒಕ್ಕಲಿಗ ಸಮುದಾಯದ ನಾಯಕತ್ವಕ್ಕಾಗಿ DK ಶಿವಕುಮಾರ್ ಅವರು ಭಾರಿ ಪ್ರಯತ್ನ ಮಾಡ್ತಾ ಇದ್ದಾರೆ.
ಈ ಸ್ವಾಮೀಜಿಗಳ ಬಗ್ಗೆ ಇನ್ನೂವರೆಗೂ ಏನು ಮಾತಾಡಿಲ್ಲ. FIR ದಾಖಲಾಯಿತು, ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಇದೇ ಡಿ ಕೆ ಸ್ವಾಮೀಜಿ ಶಿವಕುಮಾರ್ ಯಾಕೆ ಮಾತಾಡಬಾರದು? ಹೌದು, ಇದೇ ಸ್ವಾಮೀಜಿ ಬಹಿರಂಗ ವೇದಿಕೆಯಲ್ಲಿ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಸಿಎಂ ಮಾಡಬೇಕು ಅಂತ ಹೇಳಿದ್ರು. ಅವ್ರು ಮಾತನಾಡ್ತಾರೆ, ಪೊಲಿಟಿಸೈಸ್ ಮಾಡ್ತಿದ್ದಾರೆ, ನೋ ಡೌಟ್. ಬಟ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೇಸನ್ನ ದಾಖಲು ಮಾಡಿರೋದು ಚಾಮರಾಜಪೇಟೆ ಮೂಲದ ಮುಸಲ್ಮಾನ್ ಸಮುದಾಯಕ್ಕೆ ಸಂಬಂಧಪಟ್ಟ ವ್ಯಕ್ತಿ. ಇಟ್ಸ್ ಅ ಪ್ರೈವೇಟ್ ಕಂಪ್ಲೇಂಟ್. ಬಟ್ ಸರ್ಕಾರ ಕಂಪ್ಲೇಂಟ್ ದಾಖಲು ಮಾಡಿದ ತಕ್ಷಣ ತ್ವರಿತಗತಿಯಲ್ಲಿ ಇಂಥ ಪ್ರಕರಣಗಳಲ್ಲಿ ಕ್ರಮ ಕೈಗೊಳ್ಳಿಕ್ಕೆ ಸೂಚನೆ ನೀಡುತ್ತೆ ಅನ್ನೋದು ಬಿಜೆಪಿಗರ ವಾದ. ಎನಿವೆ, ಮತ್ತೊಮ್ಮೆ ಹೇಳ್ತಿದ್ದೀನಿ, ಇದೇ ನೆಲದಲ್ಲಿ ನಿಂತು ಸುಮೋಟೋ ಕೇಸ್ ದಾಖಲು ಮಾಡ್ಲಿಕ್ಕೆ ಅವಕಾಶ ಇದೆ. ಬಟ್ ಸ್ಟಿಲ್ ಮೌಲಾನಾ ರೆಹಮಾನಿ ಅವರ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿಲ್ಲ. ಸೊ ಸರ್ಕಾರ ಕ್ರಮ ಕೈಗೊಳ್ತಿಲ್ಲ ಅವ್ರ ವಿರುದ್ಧ ಅಂತ ಕೇಳೋ ಪ್ರಶ್ನೆಯಲ್ಲಿ ಲಾಜಿಕ್ ಇದೆಯಾ ಗೊತ್ತಿಲ್ಲ. ಬಿಜೆಪಿ ಅವ್ರು ಮತ್ತೊಮ್ಮೆ ಅದ್ರ ಬಗ್ಗೆ ಆತ್ಮಾವಲೋಕನ ಮಾಡ್ಕೊಳ್ಳಿ. ಈ ರೀತಿ ಹೇಳಿಕೆ ಕೊಡೋರ ವಿರುದ್ಧನೂ ಸರ್ಕಾರ ಅಷ್ಟೇ ಕಾಳಜಿಯಿಂದ ಒಂದು ಸುಮೋಟೋ ಕೇಸ್ ಹಾಕಿ ಕ್ರಮ ತಗೋಬಹುದಲ್ಲ ಅನ್ನುವಂತಹ ಪ್ರಶ್ನೆ ಇದೆ. ನೋಡೋಣ ಮುಂದೆ ಏನಾಗ್ಬೋದು ಅಂತ. ಇನ್ನು ಮತ್ತೊಂದ್ ಕಡೆ ಮೂಡಾದ ಕಾರ್ಮೋಡ ಹಿಂಸರಿದು ಸಿದ್ದರಾಮಯ್ಯ ಅವರಿಗೆ ಈ ಉಪಚುನಾವಣೆಯ ಫಲಿತಾಂಶ ಅವ್ರಿಗೆ ಶಕ್ತಿ ಕೊಟ್ಟಂತಾಗಿದೆ, ನಿವಾಳಿಸಿ ಒಗೆದಂತಾಗಿದೆ ಅವ್ರ ಮೇಲಿದ್ದಂತಹ ಎಲ್ಲ ದೋಷ. ಸಹಜವಾಗಿ ರಾಜಕೀಯದಲ್ಲಿ ಈ ಗತ್ಯಂತರ ಎಲ್ಲವೂ ಕೂಡ ಅನೂಹ್ಯ, ಅಂದರೆ ಊಹಾತೀತ, ಏನಾದರೂ ಆಗ್ಬೋದು. ಈಗ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರಿಗೆ ಈ ರೀತಿಯ ಶಕ್ತಿ ಬರ್ತಾ ಇದ್ದಂಗೆ ಸ್ವಾಭಿಮಾನಿ ಸಮಾವೇಶಕ್ಕೆ ಸಿದ್ದರಾಮಯ್ಯ ಬಣದ ಕೆಲವರು ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ಬಲ ಪ್ರದರ್ಶನಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕ್ತಾ ಹಾಗಿದ್ರೆ ಹಾಸನ ಸಮಾವೇಶಕ್ಕೆ ಹೈಕಮಾಂಡ್ನಿಂದ ಬ್ರೇಕ್ ಬಿದ್ದಿದೆ. ಸಿಎಂ ಸಿದ್ದರಾಮಯ್ಯ ಆಪ್ತರಲ್ಲಿ ಇದು ಸಹಜವಾಗಿ ಬೇಸರಕ್ಕೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ನಿಂದ ಸಮಾವೇಶ ನಡೆಸೋದು ಸರಿಯಲ್ಲ, ಸಿದ್ದರಾಮಯ್ಯಗೆ ಬಲ ಅಂದ್ರೆ ಪಕ್ಷಕ್ಕೆ ಬಲ ಬಂದಂತೆ, ಕೆಪಿಸಿಸಿಯೇ ಸಮಾವೇಶ ಮಾಡಲಿ ಅಂತ ಹಿಂದೆ ಹೈಕಮಾಂಡ್ಗೆ ಈ ವಿಚಾರವನ್ನ ತಿಳಿಸಿದ್ರು. ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎಲ್ಲ ವಿಚಾರವನ್ನ ತಿಳಿಸಿದ್ರು. ಪಾರ್ಟಿಯಿಂದಾನೇ ಈ ಕಾರ್ಯಕ್ರಮ ಮಾಡಲಿ ಅಂತ ಹೇಳಿದ್ರು. ಹೀಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಹೈಕಮಾಂಡ್ನಿಂದ ಈ ರೀತಿಯ ಒಂದು ಸೂಚನೆ ಬರ್ತಾ ಇದ್ದದ್ದೇ ತಡ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಕೂಡ ಕರೆದಿದ್ದಾರೆ. ಹಳೆ ಮೈಸೂರು ಭಾಗದ ಎಲ್ಲ ನಾಯಕರನ್ನು ಕೂಡ ಆ ಸಭೆಗೆ ಆಹ್ವಾನಿಸಿದ್ದಾರೆ. ಇದು ಸಿದ್ದರಾಮಯ್ಯ ಅವರ ಬಣಕ್ಕೆ ಬ್ರೇಕ್ ಬಿದ್ದಂಗೆ ಆಯ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ತೆಗೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಸ್ವಾಭಿಮಾನಿ ಸಮಾವೇಶ ಅನ್ನುವಂತಹ ಟೈಟಲ್ ಅನ್ನ ಇಟ್ಟರು, ಸಿದ್ದರಾಮಯ್ಯ ಅವರ ಬಲ ಪ್ರದರ್ಶನವೂ ಕೂಡ ಈ ಕಾರ್ಯಕ್ರಮದ ಮೂಲಕ ಆಗುತ್ತೆ ಅನ್ನುವಂತಹ ವಿಚಾರಗಳು ಕೇಳಿ ಬಂದವು. ಆದರೆ ಹೈಕಮಾಂಡ್ ಇದಕ್ಕೆ ನೇರವಾಗಿ ಬ್ರೇಕ್ ಹಾಕಿದೆ. ಇದನ್ನ ಪಾರ್ಟಿಯಿಂದಾನೇ ನೀವು ಮಾಡಿ, ಅಂದರೆ ವ್ಯಕ್ತಿಗತವಾಗಿ ಕಾರ್ಯಕ್ರಮ ಮಾಡೋದಕ್ಕಿಂತ ಕಾಂಗ್ರೆಸ್ ಪಾರ್ಟಿಯಿಂದಾನೇ ಕಾರ್ಯಕ್ರಮ ಆಗಲಿ ಅನ್ನುವಂಥದ್ದು. ಅವರಿಗೆ ಮನವರಿಕೆ ಮಾಡಿಕೊಟ್ಟಿರೋದು ಏನಂತಂದ್ರೆ, ಹಾಸನದಲ್ಲಿ ಕಾರ್ಯಕ್ರಮ ಮಾಡೋದ್ರಿಂದ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ನ ಪ್ರಾಬಲ್ಯ ಹೆಚ್ಚಾಗುತ್ತೆ. ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಪಂಚಾಯಿತಿ ಎಲೆಕ್ಷನ್ ಕೂಡ ಬರುತ್ತೆ, ಇದರಿಂದ ಮತ್ತಷ್ಟು ಬಲ ಬರುತ್ತೆ ಕಾಂಗ್ರೆಸ್ಗೆ ಅಂತ. ಇದನ್ನ ಕಾಂಗ್ರೆಸ್ನ ನಾಯಕರು ಈಗ ಅಂದ್ರೆ ಎಸ್ಪೆಷಲಿ ಸಿದ್ದರಾಮಯ್ಯ ಬಣದವರು ಯಾವ ರೀತಿ ತಗೊಂಡಿದ್ದಾರೆ, ಏನ್ ನಡೀತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ. ಒಂದು ಕಡೆ ಮೊದಲೇ ಇದೆಲ್ಲವೂ ಕೂಡ ಆರಂಭವನ್ನು ನೋಡೋದಾದರೆ, ಮೊದಲನೇದಾಗಿ ಮುಖ್ಯಮಂತ್ರಿಯ ಬದಲಾವಣೆಯ ಗುಸುಗುಸು ಚರ್ಚೆ, ಬಿಸಿ ಬಿಸಿ ಚರ್ಚೆ, ಹೈಕಮಾಂಡ್ ಹಂತದಲ್ಲಿ ಮಾತುಕತೆ, ಇದೆಲ್ಲವೂ ಏನಿದೆ ಇದೆಲ್ಲವೂ ಕೂಡ ಇದಕ್ಕೆ ಮೂಲ. ಸೊ ಈ ನಿಟ್ಟಿನಲ್ಲೇ ಸಿದ್ದರಾಮಯ್ಯನವರ ಬೆಂಬಲಿಗರು ಏನಿದ್ರು, ಅವರ ಆಪ್ತ ಸಚಿವರು, ಜಿಲ್ಲಾ ಭಾಗದ ಅನೇಕ ಮುಖಂಡರುಗಳು, ಹೈಂದ ಮುಖಂಡರುಗಳು ಇವರೆಲ್ಲರೂ ಸೇರಿ ಒಂದು ಸ್ವಾಭಿಮಾನಿ ಸಮಾವೇಶಕ್ಕೆ ಡಿಸೆಂಬರ್ 5ರಂದು ಹಾಸನದಲ್ಲಿ ನಡೆಸೋದಕ್ಕೆ ಮುಂದಾಗಿದ್ದರು. ಆದರೆ ಈ ಸ್ವಾಭಿಮಾನಿ ಸಮಾವೇಶಕ್ಕೆ ಕೆಲ ನಾಯಕರುಗಳು ಅಂದರೆ ಸಿದ್ದರಾಮಯ್ಯರ ವಿರೋಧಿ ಬಣಗಳು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು, ಅವರೆಲ್ಲರೂ ಕೂಡ ಹೈಕಮಾಂಡ್ ಗಮನಕ್ಕೆ ತಂದು ಇದು ಖಂಡಿತವಾಗಲೂ ಕೂಡ ಇದು ವೈಯಕ್ತಿಕ ಸಮಾವೇಶ ಆಗುತ್ತೆ, ಕೇವಲ ಸ್ವಾಭಿಮಾನಿ ಸಮಾವೇಶ ಅಂದರೆ ಇದು ಸಿದ್ದರಾಮಯ್ಯ ಅವರಿಗೆ ಅಷ್ಟೇ ಸೀಮಿತವಾಗುವಂಥ ಸಮಾವೇಶ ಆಗುತ್ತೆ. ಹೀಗಾಗಿ ಈ ಸಮಾವೇಶ ಅಷ್ಟು ಸರಿಯಲ್ಲ, ಇದು ಪಕ್ಷದ ವೇದಿಕೆಯಲ್ಲಿ ನಡೆದರೆ ಒಂದು ಸೂಕ್ತ. ಹೀಗಾಗಿ ಕೆಪಿಸಿಸಿಯಿಂದಲೇ ಅಂದರೆ ಕಾಂಗ್ರೆಸ್ ಪಕ್ಷದ ವತಿಯಿಂದಲೇ ನಡೆಯಲಿ, ಅದ್ರ ಬದಲಾಗಿ ವೈಯಕ್ತಿಕವಾಗಿ ಸ್ವಾಭಿಮಾನಿ ಹೆಸರಲ್ಲಿ ಸ್ವಾಭಿಮಾನಿ ಸಮಾವೇಶ ಅಂತ ನಡೆದರೆ ಸಂದೇಶ ಹೋಗುವಂಥದ್ದೇ ಬೇರೆ. ಇದು ಕೂಡ ಪರಿಣಾಮ ಪಕ್ಷದ ಮೇಲೆ ಮುಂದಿನ ದಿನಗಳಲ್ಲಿ ಪರಿಣಾಮ ಬೀರುತ್ತೆ ಅಂತಕ್ಕಂತಹ ಒಂದು ರೀತಿಯಲ್ಲಿ ಅಂದರೆ ಒಂದು ಹೈಕಮಾಂಡ್ಗೆ ಒತ್ತಡ ತರುವಂಥ ತಂತ್ರವನ್ನು ಮಾಡಿದ್ರು. ಈ ಸಮಾವೇಶವನ್ನು ರದ್ದು ಮಾಡುವಂಥದ್ದು, ಅಥವಾ ರದ್ದು ಅನ್ನೋದಕ್ಕಿಂತ ಈ ಸಮಾವೇಶನ ಪಕ್ಷದ ವೇದಿಕೆಯಲ್ಲಿ ನಡೆಸೋದಕ್ಕೆ ಒತ್ತಡವನ್ನು ತಂದರು. ಸೊ ಅಂತಿಮವಾಗಿ ಹೈಕಮಾಂಡ್ ಕೂಡ ಈ ಸ್ವಾಭಿಮಾನಿ ಹೆಸರಲ್ಲಿ ನಡೆಯುವಂಥ ಸಮಾವೇಶಕ್ಕೆ ಬ್ರೇಕ್ ಹಾಕಿದ್ದು. ಈಗ ಡಿಸೆಂಬರ್ 5ರಂದು ನಡೆಯದೆ ಸಮಾವೇಶವನ್ನು ನಡೆಯುವಂಥದ್ದು ಪಕ್ಷದ ವೇದಿಕೆಯಲ್ಲಿ ಕೆಪಿಸಿಸಿ ವತಿಯಿಂದಲೇ ನಡೆಯೋದಕ್ಕೆ ಈಗ ಮುನ್ನಾಗಿರ್ತಕ್ಕಂಥದ್ದು. ಈ ಕುರಿತಂತೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಸಭೆಯನ್ನು ಕರೆದಿದ್ದಾರೆ. ಸಭೆ ಕರೆದು ಹಳೆ ಮೈಸೂರು ಭಾಗ ಸೇರಿದಂತೆ ಬಹುತೇಕ ಹಿರಿಯ ನಾಯಕರು ಎಲ್ಲರೂ ಕೂಡ ಸೇರಿ ಸಭೆಯಲ್ಲಿ ಸಮಾಲೋಚನೆ ಮಾಡಿ ಅಂತಿಮವಾಗಿ ಮತ್ತೆ ಪಕ್ಷದ ವೇದಿಕೆಯಿಂದಲೇ ಸಮಾವೇಶ ನಡೆಸೋದಕ್ಕೆ ಮುಂದಾಗಿದ್ದಾರೆ.